ಹಾಯ್ ಥಿಂಕರ್ಸ್, ನೆಲದ ಮೇಲಿರುವ ಪ್ರಪಂಚಕ್ಕೂ ಸಮುದ್ರದ ಗರ್ಭದಲ್ಲಿರುವ ಪ್ರಪಂಚಕ್ಕೂ ತುಂಬಾನೇ ವ್ಯತ್ಯಾಸವಿದೆ. ಇವೆರಡರ ಮಧ್ಯೆ ಕಂಡುಬರುವ ವ್ಯತ್ಯಾಸ ಕೇವಲ ಉಪ್ಪು ನೀರು ಅಂದ್ಕೊಂಡ್ರೆ ಅದು ನಿಮ್ಮ ದೊಡ್ಡ ತಪ್ಪು. ಯಾಕಂದ್ರೆ ಸಮುದ್ರದಲ್ಲಿ ಎಷ್ಟೋ ತರಹದ ವಿಚಿತ್ರ ಜೀವರಾಶಿಗಳು ಮತ್ತು ಮನುಷ್ಯನಿಗೆ ಅರ್ಥವಾಗದ ಎಷ್ಟೋ ವಿಸ್ಮಯವಾದ ಪ್ರದೇಶಗಳು ಕಂಡು ಬರ್ತಾ ಇವೆ. ಸಮುದ್ರದ ಅನ್ವೇಷಣೆ ಅನ್ನೋದು ನಿನ್ನೆ ಮೊನ್ನೆಯಿಂದ ಶುರುವಾಗಿಲ್ಲ. ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಈ ಸಮುದ್ರಗಳ ಮೇಲೆ ಅನ್ವೇಷಣೆ ಅನ್ನೋದು ಮನುಷ್ಯ ಮಾಡ್ತಿದ್ದಾನೆ. ಆದ್ರೂ ಕೂಡ ಕೇವಲ 20% ಸಮುದ್ರವನ್ನ ಮಾತ್ರವೇ ಮ್ಯಾಪಿಂಗ್ ಮಾಡುವುದಕ್ಕೆ ಸಾಧ್ಯವಾಗಿದೆ. ಇನ್ನು ವಿಜ್ಞಾನಿಗಳ ಪ್ರಕಾರ ಕೇವಲ 5% ಸಮುದ್ರವನ್ನ ಮಾತ್ರವೇ ನಾವು ಅನ್ವೇಷಣೆ ಮಾಡಿದ್ದೀವಂತೆ. ಉಳಿದ 95% ಸಮುದ್ರದ ಗರ್ಭದಲ್ಲಿ ಏನೆಲ್ಲ ರಹಸ್ಯಗಳು ಇವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಮನುಷ್ಯನಿಗೆ ತಿಳಿಯದ ಸಮುದ್ರದ ಬಗ್ಗೆ ನಮ್ಮಿಂದ ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಮನುಷ್ಯನ ಗಮನಕ್ಕೆ ಬಂದ ಸಮುದ್ರದ ಕೆಲವು ರಹಸ್ಯವಾದ ಪ್ರದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅದರಿಂದ ಈ ರೀತಿ ಇಂಟ್ರೆಸ್ಟಿಂಗ್ ಆದ ವಿಡಿಯೋಸ್ ಮಾಡೋಕೆ ನಮ್ಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ. ನಂಬರ್ 8, ಸಿಲ್ಫ್ರಾ ಫಿಶೂರ್. ಸಮುದ್ರದಲ್ಲಿ ಕಂಡುಬಂದ ರಹಸ್ಯಗಳಲ್ಲಿ ಇದು ಕೂಡ ಒಂದು. ನೋಡುವುದಕ್ಕೆ ಈ ಪ್ರದೇಶ ಸಾಮಾನ್ಯವಾದ ಡೈವಿಂಗ್ ಸೈಟ್ ತರಾನೇ ಕಾಣುತ್ತೆ. ಆದ್ರೆ ನಿಮಗೆ ಗೊತ್ತಾ, ಪ್ರಪಂಚದಲ್ಲಿ ಕಂಡುಬರುವ ಅದ್ಭುತವಾದ ಪ್ರದೇಶವಿದು. ಯಾಕಂದ್ರೆ ಎರಡು ಮಹಾದ್ವೀಪಗಳ ಟೆಕ್ಟೋನಿಕ್ ಪ್ಲೇಟ್ಸ್ ನ ಮಧ್ಯೆ ನೀವು ಈಜಬಹುದು. ಈ ಪ್ರದೇಶವನ್ನ ಐಸ್ಲ್ಯಾಂಡ್ ನ ಹತ್ತಿರದಲ್ಲಿ ಕಂಡುಹಿಡಿಯಲಾಗಿದೆ. ಇಲ್ಲಿ ನಿಮ್ಮನ್ನ ಆಶ್ಚರ್ಯಪಡಿಸುವ ಸಂಗತಿ ಏನಂದ್ರೆ, ಈ ಎರಡು ಟೆಕ್ಟೋನಿಕ್ ಪ್ಲೇಟ್ಸ್ ಪ್ರತಿ ವರ್ಷ 2 ಸೆಂಟಿಮೀಟರ್ ಹತ್ತಿರವಾಗಿ ಜರುಗ್ತಾ ಇವೆ. ಅಂದ್ರೆ ಕೆಲವು ವರ್ಷಗಳ ನಂತರ ಈ ಎರಡು ಟೆಕ್ಟೋನಿಕ್ ಪ್ಲೇಟ್ಸ್ ದಿಕ್ಕಿ ಹೊಡೆದುಕೊಳ್ತವೆ. ಇದರಿಂದ ಮುಂದೊಂದಿನ ನಾರ್ತ್ ಅಮೆರಿಕಾ, ಯುರೋಪ್ ಹಾಗೂ ಏಷ್ಯಾ ಕಾಂಟಿನೆಂಟ್ಸ್ ನ ಅಂತರ ಇನ್ನೂ ಹೆಚ್ಚಾಗುತ್ತೆ. ಐಸ್ಲ್ಯಾಂಡ್ ನಲ್ಲಿರುವ ನೀರು ಜಗತ್ತಿನ ಅತ್ಯಂತ ಶುದ್ಧವಾದ ನೀರಾಗಿದೆ. ಪ್ರಸ್ತುತ ಈ ಪ್ರದೇಶ ಫೇಮಸ್ ಡೈವಿಂಗ್ ಪ್ಲೇಸ್ ಆಗಿದೆ. ನಂಬರ್ 7, ಅಂಡರ್ ವಾಟರ್ ಚೈನೀಸ್ ಸಿಟಿ. ಸಮುದ್ರದಲ್ಲಿ ಮುಳುಗಿರುವ ದ್ವಾರಕಾ ನಗರ ಮತ್ತು ಅಟ್ಲಾಂಟಿಸ್ ನಗರಗಳ ಬಗ್ಗೆ ನೀವು ಕೇಳಿರಬಹುದು. ಆದ್ರೆ ಆ ನಗರಗಳನ್ನ ಹುಡುಕುವುದಕ್ಕೆ ಇನ್ನೂ ನಮ್ಗೆ ಸಾಧ್ಯವಾಗಿಲ್ಲ. 1300 ವರ್ಷಗಳ ಹಿಂದೆ ಚೀನಾದಲ್ಲಿ ಇದ್ದ ಒಂದು ನಗರ ಈಗ ನೀರಿನ ಒಳಗಡೆ ಕಂಡು ಬಂದಿದೆ. ಈ ನಗರವನ್ನ ಲಯನ್ ಸಿಟಿ ಎಂದು ಕರೀತಾರೆ. ಚೈನಾದ ಒಂದು ನ್ಯೂಸ್ ಚಾನಲ್ ಈ ಸಿಟಿಯ ಮೇಲೆ ಒಂದು ಡಾಕ್ಯುಮೆಂಟರಿ ವಿಡಿಯೋ ಮಾಡುತ್ತೆ. ಅದರಲ್ಲಿ ಹೇಳಿರುವ ಪ್ರಕಾರ ನೀರಿನ ಒಳಗಡೆ ಇರುವ ಈ ನಗರವನ್ನ ನೋಡಿದ್ರೆ ಅದೊಂದು ವಿಭಿನ್ನವಾದ ಪ್ರಪಂಚದ ತರ ಕಾಣುತ್ತಂತೆ. ಕೆಲವು ಡೈವರ್ಸ್ ಗಳ ಸಹಾಯವನ್ನ ತೆಗೆದುಕೊಂಡು ಆ ನಗರವನ್ನ ಮ್ಯಾಪಿಂಗ್ ಮಾಡಿ ಒಂದು 3D ಮಾಡೆಲ್ ಅನ್ನ ತಯಾರಿ ಮಾಡಿದ್ದಾರೆ. ಆ ಡಾಕ್ಯುಮೆಂಟರಿ ಪ್ರಕಾರ ಚೀನಾದ ಅತ್ಯಂತ ಬಲಿಷ್ಠವಾದ ನಗರಗಳಲ್ಲಿ ಈ ಲಯನ್ ಸಿಟಿ ಕೂಡ ಒಂದಾಗಿತ್ತು. ಪ್ರಸ್ತುತ ಈ ನಗರ ಅಂಡರ್ ವಾಟರ್ ನಲ್ಲಿ ಸುರಕ್ಷಿತವಾಗಿದೆ. ಇದರಿಂದ ಚೀನಾದ ಗವರ್ನಮೆಂಟ್ ಈ ನಗರವನ್ನ ಪ್ರವಾಸಿಗರಿಗಾಗಿ ರೆಡಿ ಮಾಡಿದೆ. ಈಗ ಲಯನ್ ಸಿಟಿಯನ್ನ ನೋಡಲು ಡೈವರ್ಸ್ ಗಳ ಸಹಾಯದಿಂದ ನೀರಿನ ಒಳಗಡೆ ಹೋಗಬಹುದು. ಈ ನಗರದ 3D ಮಾಡೆಲ್ ಅನ್ನ ತಯಾರಿ ಮಾಡಲು ನಗರದ ಮೂಲೆ ಮೂಲೆಗೆ ಹೋಗಿ ಹಲವಾರು ಫೋಟೋಸ್ ಅನ್ನ ತೆಗೆಯಲಾಗಿತ್ತು. ಆ ಫೋಟೋಸ್ ಗಳಲ್ಲಿ ಒಂದು ಅದ್ಭುತವಾದ ಸಿಂಹದ ವಿಗ್ರಹ ಕೂಡ ಕಂಡು ಬಂದಿದೆ. ಜೊತೆಗೆ ಹಲವಾರು ಪ್ರಾಚೀನ ಕಾಲದ ಆರ್ಕಿಟೆಕ್ಚರ್ಸ್ ಕೂಡ ಕ್ಯಾಮೆರಾದಲ್ಲಿ ಸರಿಯಾಗಿವೆ. ನಂಬರ್ 6, ಟ್ರೈನ್ ಗ್ರೇವ್ ಯಾರ್ಡ್. ಸಮುದ್ರದಲ್ಲಿ ಮುಳುಗಿರುವ ಬೋಟ್ ಸಿಗುವುದು ಸಾಮಾನ್ಯವಾದ ವಿಷಯನೇ. ಒಂದು ವೇಳೆ ಸಮುದ್ರದ 90 ಅಡಿ ಆಳದಲ್ಲಿ ರೈಲಿನ 2 ಇಂಜಿನ್ ಸಿಕ್ಕರೆ ಹೇಗಿರುತ್ತೆ? ಖಂಡಿತ ನಮ್ಮನ್ನ ಆಶ್ಚರ್ಯ ಪಡಿಸೋದ್ರ ಜೊತೆಗೆ ತುಂಬಾನೇ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತವೆ. 1950ರಲ್ಲಿ ನಿಜವಾಗ್ಲೂ ಸಮುದ್ರದ 90 ಅಡಿ ಆಳದಲ್ಲಿ ರೈಲಿನ 2 ಇಂಜಿನ್ಗಳು ಕಂಡು ಬಂದಿವೆ. ಅವುಗಳ ಮೇಲೆ ರಿಸರ್ಚ್ ಮಾಡಿದಾಗ ಅವು 220 ಮಾಡೆಲ್ ನ ಇಂಜಿನ್ ಆಗಿವೆ. 1850ರಲ್ಲಿ ಈ 2 ಇಂಜಿನ್ ಗಳನ್ನ ತಯಾರಿ ಮಾಡಲಾಗಿದೆ ಎಂದು ವಿಜ್ಞಾನಿಗಳು ಅಂದಾಜಿಸ್ತಾರೆ. ಒಂದೊಂದು ಇಂಜಿನ್ ನ ತೂಕ 15 ಟನ್ಸ್ ಆಗಿತ್ತು. ಆರ್ಕಿಯಾಲಜಿಸ್ಟ್ ಹೇಳುವ ಪ್ರಕಾರ ಈ ರೈಲು ಇಂಜಿನ್ ಗಳು ತಯಾರಿಯಾದ ಸ್ವಲ್ಪ ದಿನಗಳಲ್ಲೇ ಸಮುದ್ರದಲ್ಲಿ ಮುಳುಗಿ ಹೋಗಿರ್ಬೇಕು. ಆದ್ರೆ ಇವು ಸಮುದ್ರದಲ್ಲಿ ಹೇಗೆ ಮುಳುಗಿ ಹೋದವು ಅಂತ ಯಾರಿಗೂ ಅರ್ಥವಾಗ್ತಾ ಇಲ್ಲ. ಅಷ್ಟಕ್ಕೂ 15 ಟನ್ಸ್ ತೂಕವಿರುವ ರೈಲು ಇಂಜಿನ್ ಗಳು ಸಮುದ್ರದ ಹತ್ತಿರ ಬಂದಿದ್ದಾದ್ರೂ ಹೇಗೆ? ಯಾವುದೇ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ಈ 2 ಇಂಜಿನ್ ಗಳ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ನಂಬರ್ 5, ಅಪೋಲೋ 11 ಇಂಜಿನ್. ನಾಸಾದ ಅಪೋಲೋ 11 ಮಿಷನ್ ಮಾನವನ ಇತಿಹಾಸದಲ್ಲೇ ಒಂದು ಅದ್ಭುತವಾದ ಮಿಷನ್ ಆಗಿದೆ. ಮಾರ್ಚ್ 2012ರಲ್ಲಿ ಅಮೆಜಾನ್ ಕಂಪನಿಯ ಫೌಂಡರ್ ಜೆಫ್ ಬೆಜೋಸ್ ಅವರ ಎಕ್ಸ್ಪೆಡಿಷನ್ ಟೀಮ್ ಒಂದು ಅಟ್ಲಾಂಟಿಕ್ ಸಮುದ್ರದಲ್ಲಿ ಅಪೋಲೋ 11 ಮಿಷನ್ ನಲ್ಲಿ ಬಳಸಿದ ರಾಕೆಟ್ ಇಂಜಿನ್ ಅನ್ನ ಕಂಡು ಹಿಡಿತಾರೆ. ನಾಸಾದ ವಿಜ್ಞಾನಿಗಳ ಪ್ರಕಾರ ಈ ರಾಕೆಟ್ ಇಂಜಿನ್ ಶಾಶ್ವತವಾಗಿ ಸಮುದ್ರದಲ್ಲಿ ಕಳೆದು ಹೋಗಿದೆ ಅಂತ ಅನ್ಕೊಂಡಿದ್ರು. ಆದ್ರೆ ಜೆಫ್ ಬೆಜೋಸ್ ನ ಟೀಮ್ ತುಂಬಾ ವರ್ಷಗಳ ನಂತರ ಈ ರಾಕೆಟ್ ಇಂಜಿನ್ ಅನ್ನ ಕಂಡು ಹಿಡಿದು ಪ್ರಪಂಚದ ಮುಂದೆ ಇಡುತ್ತೆ. ಈ ಮಿಷನ್ ನ ಮೂಲಕ ಆಸ್ಟ್ರೋನಾಟ್ಸ್ ಅನ್ನ ಸ್ಪೇಸ್ ಗೆ ಲಾಂಚ್ ಮಾಡಿ ಪ್ರತಿ ಗಂಟೆಗೆ 5000 ಮೈಲು ವೇಗದಲ್ಲಿ ಮರಳಿ ಭೂಮಿಯ ವಾತಾವರಣಕ್ಕೆ ಬಂದ ಮೇಲೆ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಇದು ಕಣ್ಮರೆಯಾಗುತ್ತೆ. 2012ರಲ್ಲಿ ಸರ್ಚ್ ಆಪರೇಷನ್ ಮಾಡಿದಾಗ ಸಮುದ್ರದ ಆಳದಲ್ಲಿ ಈ ರಾಕೆಟ್ ಇಂಜಿನ್ ಕಂಡು ಬರುತ್ತೆ. ಪ್ರಸ್ತುತ ಈ ಇಂಜಿನ್ ಅನ್ನ ಸಿಯಾಟೆಲ್ ಮ್ಯೂಸಿಯಂ ನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಂಬರ್ 4, ಅಂಡರ್ ವಾಟರ್ ವಾಟರ್ ಫಾಲ್. ನಾವು ತುಂಬಾನೇ ಸುಂದರವಾದ ಜಲಪಾತಗಳನ್ನ ನೋಡಿರ್ತೀವಿ. ಅದೇ ರೀತಿ ಭಯಂಕರವಾದ ವಾಟರ್ ಫಾಲ್ ಅನ್ನ ಕೂಡ ನೋಡಿರ್ತೀವಿ. ಆದ್ರೆ ಸಮುದ್ರದ ಮಧ್ಯದಲ್ಲಿರುವ ಜಲಪಾತ
ಜಲಪಾತವನ್ನ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಖಂಡಿತ ನೀವು ನೋಡಿರೋದಿಲ್ಲ. ಆಫ್ರಿಕಾದಲ್ಲಿರುವ ಮಾರಿಷಸ್ ದೇಶದಲ್ಲಿ ಈ ಸುಂದರವಾದ ಮತ್ತು ವಿಚಿತ್ರವಾದ ಜಲಪಾತವಿದೆ. ಈ ಮಾರಿಷಸ್ ದೇಶವನ್ನ ಕೆಲವರು ಮಿನಿ ಇಂಡಿಯಾ ಎಂದು ಕೂಡ ಕರೀತಾರೆ. ಯಾಕಂದ್ರೆ ಈ ದೇಶದಲ್ಲಿ 52% ಗಿಂತ ಹೆಚ್ಚು ಜನರು ಹಿಂದೂಗಳಾಗಿದ್ದಾರೆ. ಇದು ಆಫ್ರಿಕಾ ಕಾಂಟಿನೆಂಟ್ ಗೆ ಸೇರಿದ ಒಂದು ಚಿಕ್ಕ ದ್ವೀಪ. ಇಲ್ಲಿರುವ ಅಂಡರ್ ವಾಟರ್ ಫಾಲ್ ಅನ್ನೋದು ಕೆಲವರಿಗೆ ಒಂದು ಅದ್ಭುತ ಅನ್ಸಿದ್ರೆ ಇನ್ನು ಕೆಲವರಿಗೆ ತುಂಬಾನೇ ಭಯಂಕರವಾಗಿ ಕಾಣಿಸುತ್ತೆ. ಯಾಕಂದ್ರೆ ಈ ಜಲಪಾತ 500 ಅಡಿಗಿಂತ ಹೆಚ್ಚು ಆಳವಾಗಿದೆ. ಈ ಜಲಪಾತವನ್ನ ಮೇಲಿಂದ ನೋಡಿದಾಗ ಮಾತ್ರ ತುಂಬಾನೇ ಸುಂದರವಾಗಿ ಕಾಣುತ್ತೆ. ಕೆಲವರಿಗೆ ಈ ದೃಶ್ಯ ಆಪ್ಟಿಕಲ್ ಇಲ್ಯೂಷನ್ ಅನ್ಸ್ಬೋದು, ಆದ್ರೆ ಇದು ಯಾವುದೇ ಇಲ್ಯೂಷನ್ ಅಲ್ಲ. ಇದು ನಿಜವಾಗ್ಲೂ ಇರುವ ಒಂದು ಅದ್ಭುತವಾದ ವಿಸ್ಮಯ ಜಲಪಾತ. ಈ ವಿಚಿತ್ರವಾದ ಜಲಪಾತದ ಬಳಿ ನಾವು ಹೋಗ್ಬಹುದಾ ಅಂದ್ರೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಈ ಸುಂದರವಾದ ಪ್ರದೇಶವನ್ನ ನೋಡಲು ಪ್ರಪಂಚದಾದ್ಯಂತ ತುಂಬಾನೇ ಪ್ರವಾಸಿಗರು ಬರ್ತಾರೆ. ಇಲ್ಲಿರುವ ಪ್ಲೇನ್ ಗಳನ್ನ ಬಾಡಿಗೆಗೆ ತೆಗೆದುಕೊಂಡು ಮೇಲಿಂದ ಈ ರಹಸ್ಯವಾದ ಜಲಪಾತದ ಈ ಸುಂದರವಾದ ದೃಶ್ಯವನ್ನ ನೋಡಿ ಪ್ರವಾಸಿಗರು ಎಂಜಾಯ್ ಮಾಡ್ತಾರೆ. ನಂಬರ್ 3, ದಿ ಗ್ರೇಟ್ ಬ್ಲೂ ಹೋಲ್. ಸೆಂಟ್ರಲ್ ಅಮೆರಿಕಾದಲ್ಲಿರುವ ಬೆಲಿಜಿನ್ ಸಿಟಿಯಲ್ಲಿ ಒಂದು ಅದ್ಭುತವಾಗಿ ಕಾಣುವ ಭಯಂಕರವಾದ ಪ್ರದೇಶವಿದೆ. ಇಲ್ಲಿ ನಮ್ಗೆ ಕಾಣ್ತಾ ಇರೋದು ಒಂದು ದೊಡ್ಡ ಸಿಂಕ್ ಹೋಲ್. ಅದು ಕೂಡ ಸಮುದ್ರದಲ್ಲಿ ಕಂಡು ಬಂದಿರುವುದು ತುಂಬಾನೇ ವಿಚಿತ್ರವಾಗಿದೆ. ಅಷ್ಟಕ್ಕೂ ಇಷ್ಟೊಂದು ದೊಡ್ಡ ಸಿಂಕ್ ಹೋಲ್ ಹೇಗೆ ಕ್ರಿಯೇಟ್ ಆಗಿದೆ ಗೊತ್ತಾ? ಐಸೇಜ್ ಕಾಲದಲ್ಲಿ ಈ ಸಮುದ್ರದ ನೀರಿನ ಮಟ್ಟ ತುಂಬಾನೇ ಕಡಿಮೆಯಾಗಿತ್ತು. ಆ ಸಮಯದಲ್ಲಿ ಈ ಸಿಂಕ್ ಹೋಲ್ ಅನ್ನೋದು ಕ್ರಿಯೇಟ್ ಆಗಿದೆ. ಆಗಿನಿಂದ ಇಲ್ಲಿಯವರೆಗೂ ಕೂಡ ಈ ಸಿಂಕ್ ಹೋಲ್ ಹಾಗೆ ಇದೆ. ನಾರ್ಮಲ್ ಆಗಿ ಕೇವ್ಸ್ ಹೇಗೆ ಇರ್ತವೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, ಈ ಸಿಂಕ್ ಹೋಲ್ ಒಳಗಡೆ ಕೂಡ ಒಂದು ಕೇವ್ ಇದೆ. ಹೌದು, ನೀವು ಕೇಳಿದ್ದು ನಿಜ. ಈ ಸಿಂಕ್ ಹೋಲ್ ಒಳಗಡೆ ಒಂದು ದೊಡ್ಡ ಕೇವ್ ಕ್ರಿಯೇಟ್ ಆಗಿದೆ. ಈಗ ನಿಮ್ಗೆ ಬರುವ ಡೌಟ್ ಏನಂದ್ರೆ ಈ ಸಿಂಕ್ ಹೋಲ್ ಒಳಗಡೆ ನಾವು ಈಜಲು ಹೋಗ್ಬಹುದಾ ಅಂತ. ಎಸ್, ಹೋಗ್ಬಹುದು. ಆದ್ರೆ ನೀವು ಒಬ್ಬ ಪ್ರೊಫೆಷನಲ್ ಸೀ ಡೈವರ್ ಆಗಿರ್ಬೇಕು ಅಷ್ಟೇ. ಆಗ ಮಾತ್ರವೇ ಈ ಸಿಂಕ್ ಹೋಲ್ ಒಳಗಡೆ ನೀವು ಈಜಲು ಹೋಗ್ಬಹುದು. ಈ ರೀತಿ ಒಳಗಡೆ ಈಜಲು ಹೋದವರು ಅಲ್ಲಿ ಎಷ್ಟೋ ವಿಚಿತ್ರವಾದ ಮತ್ತು ರಹಸ್ಯವಾದ ಜೀವರಾಶಿಗಳನ್ನ ನೋಡಿದ್ದಾರಂತೆ. ಹಾಗೂ ದೊಡ್ಡ ಗಾತ್ರದ ಮೀನುಗಳು, ವಿಷಪೂರಿತವಾದ ಕೋರಲ್ಸ್ ಕೂಡ ಕಂಡು ಬಂದಿವೆ. ಅಷ್ಟೇ ಅಲ್ಲ, ಈ ಸಿಂಕ್ ಹೋಲ್ಸ್ ಎಷ್ಟೊಂದು ಆಳವಾಗಿದೆ ಗೊತ್ತಾ? ಬರೋಬ್ಬರಿ 410 ಅಡಿಗಳಷ್ಟು ಆಳವಾಗಿದೆ. ಇದರಿಂದ ಪ್ರೊಫೆಷನಲ್ ಸೀ ಡೈವರ್ಸ್ ಬಿಟ್ಟು ಬೇರೆ ಯಾರು ಕೂಡ ಈ ಸಿಂಕ್ ಹೋಲ್ ನಲ್ಲಿ ಈಜಲು ಹೋಗೋದಿಲ್ಲ. ಆದಷ್ಟು ದೂರದಿಂದಾನೇ ಆ ಸಿಂಕ್ ಹೋಲ್ ಅನ್ನ ನೋಡಿ ಎಂಜಾಯ್ ಮಾಡ್ತಾರೆ. ನಂಬರ್ 2, ಸ್ಯಾನ್ ಜೋಸ್ ಗ್ಯಾಲೋನ್ ಶಿಪ್ ರಾಕ್. 300 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮುಳುಗಿರುವ ಒಂದು ಶಿಪ್ ಇದು. ಈ ಶಿಪ್ ಅನ್ನ ಹುಡುಕುವುದಕ್ಕೆ ಸೀ ಡೈವರ್ಸ್ ತುಂಬಾನೇ ಆಸಕ್ತಿಯನ್ನ ತೋರಿಸ್ತಾ ಇದ್ರು. ಯಾಕಂದ್ರೆ ಈ ಶಿಪ್ ನ ಜೊತೆಗೆ ಹೆಚ್ಚು ಕಡಿಮೆ 17 ರಿಂದ $20 ಬಿಲಿಯನ್ ಬೆಲೆ ಬಾಳುವ ಸ್ಪ್ಯಾನಿಷ್ ನ ಖಜಾನೆ ಕೂಡ ಮುಳುಗೋಗಿದೆ. 1708ರಲ್ಲಿ ಸ್ಪ್ಯಾನಿಷ್ ನ್ಯಾವಿ ಮತ್ತು ಅಮೆರಿಕ ನಡುವಿನ ಯುದ್ಧದಲ್ಲಿ ಈ ಶಿಪ್ ಡ್ಯಾಮೇಜ್ ಆಗಿ ಸಮುದ್ರದಲ್ಲಿ ಮುಳುಗೋಗಿದೆ. ಸ್ಯಾನ್ ಜೋಸ್ ಗ್ಯಾಲನ್ ಅನ್ನುವ ಈ ಶಿಪ್ ನಲ್ಲಿ ಬಂಗಾರದ ನಾಣ್ಯಗಳು, ಆಭರಣಗಳು ಇದ್ದುವು. ಈ ಶಿಪ್ ಮುಳುಗುವಾಗ 600 ಜನ ಈ ಶಿಪ್ ನಲ್ಲಿ ಇದ್ರು. ಅವರಲ್ಲಿ ಕೇವಲ 11 ಜನ ಮಾತ್ರವೇ ಜೀವಂತವಾಗಿ ಉಳಿತಾರೆ. ಈ ಶಿಪ್ ನ ಅವಶೇಷಗಳು 2015ರಲ್ಲಿ ಕಂಡು ಹಿಡಿತಾರೆ. ಅದು ಕೂಡ ಒಂದು ಅಮೆರಿಕದ ಪ್ರೈವೇಟ್ ಕಂಪನಿ ಹುಡುಕುತ್ತೆ. ಆದ್ರೆ 2017ರಲ್ಲಿ ಕೊಲಂಬಿಯಾದ ಸರ್ಕಾರ ಆ ಶಿಪ್ ಅನ್ನ ನಾವೇ ಕಂಡು ಹಿಡಿದಿದ್ದು ಅಂತ ಕ್ಲೈಮ್ ಮಾಡುತ್ತೆ. ಪ್ರಸ್ತುತ ಈ ಶಿಪ್ ನಲ್ಲಿರುವ ಖಜಾನೆ ಯಾರಿಗೆ ಸೇರಬೇಕು ಅಂತ ತುಂಬಾನೇ ಚರ್ಚೆಗಳು ನಡೀತಾ ಇವೆ. 300 ವರ್ಷಗಳ ಪುರಾತನವಾದ ಈ ಶಿಪ್ ನ ಫೋಟೋಸ್ ಅನ್ನ ಕೂಡ ಕೊಲಂಬಿಯಾದ ಗವರ್ನಮೆಂಟ್ ರಿಲೀಸ್ ಮಾಡುತ್ತೆ. ಇದೊಂದು ಸ್ಪ್ಯಾನಿಷ್ ಗೆ ಸೇರಿದ ಶಿಪ್ ಆಗಿತ್ತು. ಅದರ ಒಳಗಡೆ ಗಾಜಿನ ಬಾಟಲ್, ಬೆಳ್ಳಿಯ ನಾಣ್ಯಗಳು, ಪಾತ್ರೆಗಳು ಹಾಗೂ ಇನ್ನಿತರೆ ವಸ್ತುಗಳು ಕೂಡ ಕಂಡು ಬಂದಿವೆ. ಪ್ರಸ್ತುತ ಶಿಪ್ ನಲ್ಲಿರುವ ಬೆಲೆ ಬಾಳುವ ವಸ್ತುಗಳು ಯಾರಿಗೆ ಸೇರ್ಬೇಕು ಅಂತ ಚರ್ಚೆಗಳು ನಡೀತಾನೆ ಇವೆ. ಯಾಕಂದ್ರೆ ಈ ಶಿಪ್ ಸ್ಪ್ಯಾನಿಷ್ ಗೆ ಸೇರಿದ್ದು. ಇದನ್ನ ಬ್ರಿಟಿಷ್ ನ್ಯಾವಿ ಕೊಲಂಬಿಯಾದ ಸಮುದ್ರದಲ್ಲಿ ಮುಳುಗಿಸಿತ್ತು. ಇದರಿಂದ ಅದರ ಅವಶೇಷಗಳು ಕೊಲಂಬಿಯಾದಲ್ಲಿ ಸಿಕ್ಕಿವೆ. ಸ್ಪೈನ್ ನ ಪ್ರಕಾರ ಆ ಶಿಪ್ ಅನ್ನ ಯಾರೇ ಕಂಡು ಹಿಡಿದಿರ್ಲಿ, ಅದರಲ್ಲಿರುವ ಖಜಾನೆ ಮಾತ್ರ ಸ್ಪೈನ್ ಗೆ ಸೇರುತ್ತಂತೆ. ಈ ಕಡೆ ಕೊಲಂಬಿಯಾ ಈ ಖಜಾನೆ ನಮ್ಗೆ ಸೇರ್ಬೇಕು ಅಂತ ಹೇಳುತ್ತೆ. ಇದರಿಂದ ಈ $1 ಬಿಲಿಯನ್ ಖಜಾನೆಯನ್ನ ಮತ್ತು ಶಿಪ್ ಅನ್ನ ಸಮುದ್ರದಿಂದ ಹೊರಗಡೆ ತೆಗ್ದಿಲ್ಲ. ಈ ಶಿಪ್ ಅನ್ನ ರಿಚೆಸ್ಟ್ ಶಿಪ್ ಅನ್ನುವ ಹೆಸರಲ್ಲಿ ಕೂಡ ಕರೀತಾರೆ. ನಂಬರ್ 1, ದಿ ಪರ್ಪಲ್ ಬ್ಲಾಬ್. ಇದನ್ನ ನೋಡಿದ ತಕ್ಷಣ ಇದು ತುಂಬಾನೇ ಬೆಲೆ ಬಾಳುವ ಕಲ್ಲು ಅಂತ ನಿಮ್ಗೆ ಅನಿಸಬಹುದು. ಆದ್ರೆ ನಿಮಗ್ ಗೊತ್ತಾ, ಇದು ಯಾವುದೇ ಕಲ್ಲಲ್ಲ. ಇದೊಂದು ಜೀವಿ. ಪಸಿಫಿಕ್ ಓಷನ್ ನ ಆಳದಲ್ಲಿ ವಿಜ್ಞಾನಿಗಳು ಈ ಜೀವಿಯನ್ನ ಕಂಡುಹಿಡಿತಾರೆ. 2016ರಲ್ಲಿ ರೋಬೋಟ್ ನ ಸಹಾಯದಿಂದ ಸಮುದ್ರದ ಮೇಲೆ ರಿಸರ್ಚ್ ಮಾಡುವಾಗ ಈ ವಿಚಿತ್ರವಾದ ಜೀವಿ ಕಂಡು ಬಂದಿದೆ. ಕೆಲವು ವಿಜ್ಞಾನಿಗಳು ಇದೊಂದು ಹೊಸ ಜಾತಿಯ ಜೀವಿ ಆಗಿರ್ಬೋದು ಎಂದು ಹೇಳ್ತಾರೆ. ಆದ್ರೆ ಇನ್ನೂ ಕೆಲವರು ಇದು ಟುನುಕೆಡ್ ಹೆಸರಿನ ಸಮುದ್ರದ ಜೀವಿಯ ಮತ್ತೊಂದು ರೂಪ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಜೀವಿಯ ಮೊಟ್ಟೆ ಕೂಡ ಆಗಿರ್ಬೋದು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫಾರ್ಮೇಟಿವ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.